Hi all, welcome back to my YouTube channel. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ರೀಸನ್ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಇವತ್ತು ಮೇನ್ ರೀಸನ್ ಏನು ವಿಡಿಯೋ ಮಾಡೋಕ್ಕೆ ಅಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ 10,500 ಸಬ್ಸ್ಕ್ರೈಬರ್ಸ್ ಆಗಿದೆ. ಆ್ಯಕ್ಚುಲಿ 5,000 ಸಬ್ಸ್ಕ್ರೈಬರ್ಸ್ ಇರುವಾಗಲೇ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಇವಾಗ ಮಾಡ್ತಾಯಿದ್ದೀನಿ. ಮೇ ಬಿ ಈ ವಿಡಿಯೋ ಅಪ್ಲೋಡ್ ಆಗೋಷ್ಟರಲ್ಲಿ 12K ರೀಚ್ ಆಗಿರುತ್ತೆ ಸಬ್ಸ್ಕ್ರೈಬರ್ಸ್. ಆ್ಯಂಡ್ ನಿಮ್ಮ ಹತ್ರ ಈ ವಿಡಿಯೋ ರೀಚ್ ಆಗೋಷ್ಟರಲ್ಲಿ 15K ಪಕ್ಕ ಆಗಿರುತ್ತೆ. ಆ್ಯಂಡ್ ಯಾರ್ಯಾರಿಗೆ ಅನಿಸುತ್ತೆ ರೀಚ್ ಆಗುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್. ಏನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಕಾಸು ಕೊಡಬೇಕಾ? ಸೊ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನೀವು ಅನ್ಕೊತಾ ಇರ್ಬೋದು ದುಡ್ಡು ಬರ್ತಿದೆ ಅಂತ. ಆ್ಯಕ್ಚುಲಿ ಇನ್ನೂ ಬರ್ತಿಲ್ಲ, ₹1 ಬಂದಿಲ್ಲ. ಏನು ರೀಸನ್ಸು, 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ಅವರ್ಸ್ ವಾಚ್ ಟೈಮ್ ಅದೇನಿದ್ರು ನೀವು ನಿಮ್ಮ ಚಾನಲ್, ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗೋಕ್ಕೆ ಒಂದು ಎಲಿಜಿಬಲ್ ಕ್ರೈಟೀರಿಯಾ ಅಷ್ಟೇ. ಇನ್ನೂ ನಿಮಗೆ ಅಮೌಂಟ್ ಬರೋಕ್ಕೆ ಇನ್ನೂ ತುಂಬ ಟೈಮ್ ಆಗುತ್ತೆ. 1000 ಸಬ್ಸ್ಕ್ರೈಬರ್ಸ್ ಆದ್ರೂ, ನನಗೆ 10,000 ಸಬ್ಸ್ಕ್ರೈಬರ್ಸ್ ಆದರೂ ಇನ್ನೂ ₹1 ಬಂದಿಲ್ಲ. ಇಟ್ಸ್ ಸ್ಟಿಲ್ ಇನ್ ಪ್ರೋಸೆಸ್. ಏನಕ್ಕೆ ಅಂತ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಮಾಡ್ತೀನಿ. ಇಲ್ಲಾಂದರೆ ಅದರ ಡೀಟೇಲ್ ವೀಡಿಯೋ ಬೇಕು, ಇನ್ಫಾರ್ಮೇಷನ್ ಬೇಕು, ಇಲ್ಲ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಹೇಗೆ ಮಾಡಬೇಕು ಅಂತೆಲ್ಲ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಾನು ಕ್ಲಿಯರ್ ಕಟ್ಟಾಗಿ ನಾನು ಮೆನ್ಷನ್ ಮಾಡ್ತೀನಿ ಹೇಗೆಲ್ಲ ಮಾಡಬೇಕು, ಎಲ್ಲಿ ನನಗೆ ಕ್ಲಿಕ್ ಆಯಿತು ಅಂತೇಳಿ. ಆ್ಯಕ್ಚುಲಿ ನಾನು ಲಾಸ್ಟ್ 2 ಇಯರ್ಸಿಂದ ಯೂಟ್ಯೂಬ್ ಚಾನಲ್ ಮಾಡ್ತಾ ಇರೋದು, ಬಟ್ ಆನ್ ಆಫ್ ಇದೆ. ಸೊ ಹಾಗಾಗಿ ತುಂಬ ಬೇಗ ರೀಚ್ ಆಗೋಕ್ಕಾಗಿರಲಿಲ್ಲ. ಬಟ್ ಲಾಸ್ಟ್ ನವಂಬರಲ್ಲಿ ನಂದು 1000 ಸಬ್ಸ್ಕ್ರೈಬರ್ಸ್ ಆಗಿತ್ತು. ಬಟ್ ವಾಚ್ ಟೈಮ್ ಬೇಗನೆ ಕಂಪ್ಲೀಟ್ ಆಗಿತ್ತು. ಸೊ ಆ ವಾಚ್ ಟೈಮ್ ಹೇಗೆ ಬೇಗ ಕಂಪ್ಲೀಟ್ ಮಾಡ್ಕೊಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ. ಲಾಸ್ಟ್ ನವಂಬರಲ್ಲಿ 1000 ಸಬ್ಸ್ಕ್ರೈಬರ್ಸ್ ಆಗಿದ್ದು. ಅದಕ್ಕೆ ಮುಂಚೆ ಇನ್ನೂ ಜಸ್ಟ್ 400-500 ಅಲ್ಲೇ ಇತ್ತು. ಸೊ 500ಇಂದ ಬ್ಯಾಕ್ ಟು ಬ್ಯಾಕ್ ತುಂಬ ಬೇಗ ಸಬ್ಸ್ಕ್ರೈಬರ್ಸ್ ಆಗಕ್ಕೆ ಸ್ಟಾರ್ಟ್ ಆದರು. ಸೊ ಅದಾದಮೇಲೆ ನಾನು ಕನ್ಸಿಸ್ಟೆಂಟಾಗಿ ವಿಡಿಯೋ ಪೋಸ್ಟ್ ಮಾಡ್ತಾ ಬಂದೆ. ರೀಚ್ ಆಗುತ್ತೋ ಇಲ್ವೋ ಪೋಸ್ಟ್ ಮಾಡ್ತಾ ಬಂದೆ. ಸೊ ಇವತ್ತು 10,500 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಒಂದು ಟ್ರಿಕ್ ಯೂಸ್ ಮಾಡಿದೆ. ಆ್ಯಂಡ್ ಅದೊಂದು ಟ್ರಿಕ್ಕಿಂದ ಮಾತ್ರ ಅಲ್ಲ, ಹಾರ್ಡ್ ವರ್ಕು ಮತ್ತು ಕನ್ಸಿಸ್ಟೆನ್ಸಿಯಿಂದನೇ 8 ಮಂತ್ಸಲ್ಲಿ 10,000 ಸಬ್ಸ್ಕ್ರೈಬರ್ಸ್ ರೀಚ್ ಆದೆ. ಸೊ ಹೇಗೆ ಏನು ಅಂತೆಲ್ಲ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಸೊ ದಟ್ ನಾನು ವಿಡಿಯೋ ಅಪ್ ಮಾಡ್ತೀನಿ. ಆ್ಯಂಡ್ ಇವತ್ತು ಇನ್ನೊಂದು ರೀಸನ್ ಏನಕ್ಕೆ ವಿಡಿಯೋ ಮಾಡ್ತಾ ಇರೋದು, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತು. ಸೊ ಸ್ವಲ್ಪ ಶಾಪಿಂಗ್ ಮಾಡಿದ್ದೆ. ಅದನ್ನ ಇನ್ನೂ ಅನ್ಬಾಕ್ಸ್ ಮಾಡಿರಲಿಲ್ಲ. ಕೆಲವೊಂದು ಐಟಮ್ ಲಾಸ್ಟ್ ವೀಕ್ ಬಂದಿತ್ತು, ಅದನ್ನು ನೋಡಿದೆ. ಆ್ಯಂಡ್ ಚೆನ್ನಾಗಿ ಕೂಡ ಇತ್ತು. ಸೊ ಅದನ್ನ ಇವಾಗ ವಿಡಿಯೋದಲ್ಲೇ ಅನ್ಬಾಕ್ಸ್ ಮಾಡೋಣ. ಇನ್ ಕೇಸ್ ಚೆನ್ನಾಗಿತ್ತು ಅಂತ ಅಂದರೆ ನೀವು ಪರ್ಚೇಸ್ ಮಾಡಿ. ಆ್ಯಂಡ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಇಲ್ಲ ಇಲ್ಲಿ ಮೇಲೆ ಟ್ಯಾಗ್ ಮಾಡಿರ್ತೀನಿ. ಸೊ ಕಮ್ ಲೆಟ್ ಸ್ಟಾರ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ. ಎಸ್, ವಿತ್ ಪ್ರೈಸ್ ನಾನು ಹೇಳ್ತೀನಿ. ನನ್ನ ಪ್ರಕಾರ ಇದು ಅಫೋರ್ಡಬಲ್ ಪ್ರೈಸ್ ಇದೆ. ನಾನು ಪರ್ಚೇಸ್ ಮಾಡಿರೋದೆಲ್ಲ ಮೀಶೋದಲ್ಲಿ, ಡೆಕೋರೇಟಿವ್ ಐಟಮ್ಸ್ ಈ ಥರ. ಓಕೆ, ಸೊ ಫಸ್ಟ್ ಆಫ್ ಆಲ್ ಈ ವಿಡಿಯೋ ಶೂಟ್ ಮಾಡ್ತಿರೋ ಸ್ಟ್ಯಾಂಡ್ ಬಂದು ಮೀಶೋದಲ್ಲೇ ಅವೈಲೇಬಲ್ ಇದೆ. ಅದು 300 to 350 ಇದೆ. ಇನ್ನೂ ಕಮ್ಮಿ ಪ್ರೈಸಸ್ದು ಇದೆ. ಇದೊಂದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ ಆ ಸ್ಟ್ಯಾಂಡ್ ತೊಗೊಂಡಿರೋದು. ಆ್ಯಂಡ್ ಅದಕ್ಕೆ ಈ ಥರ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ವಿಡಿಯೋ ಸ್ಟಾರ್ಟ್ ಮತ್ತು ಪಾಸ್ ಮತ್ತು ಸ್ಟಾಪ್ ಆಗುತ್ತೆ. ಸೊ ಇದು ಯೂಸ್ಫುಲ್ ಆಗಿದೆ. ಇನ್ ಕೇಸ್ ನೀವೇನಾದರೂ ಯೂಟ್ಯೂಬ್ ಜರ್ನಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ರೆ, ತುಂಬ ದೊಡ್ಡ ಸ್ಟ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡೋ ಬದಲು ಚಿಕ್ಕದ್ರಿಂದ ಫಸ್ಟ್ ಇಲ್ಲಿಂದ ಟ್ರೈ ಮಾಡ್ಕೊಂಡು ಹೋಗಿ ಅಂತ. ಸೊ ಇವಾಗ ವಿಡಿಯೋ ಪಾಸ್ ಮಾಡಬೇಕು ಅಂದರೆ ಈ ಬಟನ್ ಕಾಣಿಸ್ತಿದೆ ಅಲ್ಲ, ಈ ಬಟನ್ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ವಿಡಿಯೋ ಪಾಸ್ ಆಗುತ್ತೆ. ಸೊ ಬನ್ನಿ ಒಂದೊಂದೇ ಅನ್ಬಾಕ್ಸ್ ಮಾಡೋಣ. ಫಸ್ಟು ಈ ಕುಬೇರ ಕಾಯಿನ್ಸು. ಇದು ಒಬ್ರೊಬ್ಬರೇ ಇದು ಫಸ್ಟ್ ಟೈಮ್ ನಾನು ತರಿಸ್ತಾ ಇರೋದು ನಮ್ಮ ಮನೆಗೆ. ಕೆಲವೊಬ್ರು ಹೇಳ್ತಾರೆ ಇದು 11 ಕಾಯಿನ್ಸ್ ಇಡಬೇಕು ಅಂತ, ಇನ್ನು ಕೆಲವೊಬ್ರು ಹೇಳ್ತಾರೆ ಇದು 108 ಕಾಯಿನ್ಸ್ ಇಡಬೇಕು ಅಂತ. ಸೊ ನಾನು 11 ಕಾಯಿನ್ಸ್ ಇರೋದು ತರಿಸಿದ್ದೀನಿ. ಇದ್ರದ್ದು ಸಪ್ರೇಟ್ ವೀಡಿಯೋಸ್ ನಾನು ಮತ್ತೆ ಆಮೇಲೆ ವಿಡಿಯೋ ಕ್ಲಿಪ್ ನಾನು ಆಮೇಲೆ ಮಾಡಿ ಹಾಕಿರ್ತೀನಿ. ತುಂಬ ಚೆನ್ನಾಗಿದೆ. ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ವಿಡಿಯೋ ಬೇಕು ಅಂತ ಅಂದರೆ ಕುಬೇರ ಕಾಯಿನ್ಸ್ ಏನಕ್ಕೆ ಇಡ್ತಾರೆ ಅಂತೆಲ್ಲ ನನಗೆ ಗೊತ್ತಿರಲಿಲ್ಲ. ನಾನು ಯೂಟ್ಯೂಬಲ್ಲಿ ನೋಡಿ ತಿಳ್ಕೊಂಡು ಬುಕ್ ಮಾಡಿರೋದು ಈ ಸಲ ಇಡೋಣ ಅಂತೇಳಿ. ಆ್ಯಂಡ್ 108 ಕಾಯಿನ್ಸ್ ಕೂಡ ಬರುತ್ತೆ. ಅದ್ರ ಲಿಂಕ್ನ ನಾನು ಇದ್ರ ಲಿಂಕು ಮತ್ತು 108 ಕಾಯಿನ್ಸ್ ಲಿಂಕ್ದು ಎರಡೂ ಲಿಂಕ್ನು ಟ್ಯಾಗ್ ಮಾಡಿರ್ತೀನಿ. ಬೇಕು ಅಂದರೆ ಪರ್ಚೇಸ್ ಮಾಡಿ. ಸೊ ಇದು ನೆಕ್ಸ್ಟ್ ಒನ್ ಬಂದುಬಿಟ್ಟು ವರಲಕ್ಷ್ಮಿ ಹಬ್ಬಕ್ಕೆ ಕುಂಕುಮ ತೊಗೊಂಡು ಹೋಗಿ ಬಂದಿರ್ತಾರಲ್ಲ, ಅವ್ರಿಗೆ ರಿಟರ್ನ್ ಗಿಫ್ಟ್ ಕೊಡೋದು. ಇದು ಮೀಶೋಲಿ ನೋಡಿದ ತಕ್ಷಣ ನನಗೆ ತುಂಬ ಇಷ್ಟ ಆಯಿತು. ಸೊ ಬುಕ್ ಮಾಡಿದ್ದೀನಿ. ಬನ್ನಿ ಅನ್ಬಾಕ್ಸ್ ಮಾಡೋಣ.
ಈ ಥರ ಪ್ಯಾಕಿಂಗಲ್ಲಿದೆ. ನೋಡೋಣ ಎಷ್ಟು ಕ್ವಾಂಟಿಟಿ ಇದೆ, ಎಷ್ಟು ಇದೆ ಅಂತ ಕೌಂಟ್ ಮಾಡೋಣ. ಕ್ವಾಂಟಿಟಿ ಎಷ್ಟಿದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ನೋಡ್ತಾ ಇದ್ದೀರಾ. ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಮತ್ತೆ ಆಮೇಲೆ ಸಪ್ರೇಟ್ ಹಾಕ್ತೀನಿ. ಸೊ ಈ ಥರ 11 ಪೀಸಸ್ ಇದೆ. ಇದ್ರ ಪ್ರೈಸ್ ಬಂದು 167 11 ಪೀಸಸ್ಗೆ. ಆ್ಯಕ್ಚುಲಿ ಆಗಸ್ಟ್ 2 ಬಂದು ಮೀಶೋ ಸೇಲ್ ನಡೀತಿದೆ, ಆವಾಗ ಇನ್ನೂ ಕಮ್ಮಿ ಪ್ರೈಸಸ್ಗೆ ಸಿಗುತ್ತೆ. ಇದ್ರ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ. ನಾನು ಇವಾಗ 11 ತರಿಸಿದ್ದೀನಿ. ಕ್ವಾಲಿಟಿ ನೋಡ್ಬಿಟ್ಟು ನೆಕ್ಸ್ಟ್ ಬುಕ್ ಮಾಡೋಣ ಅಂತೇಳಿ. ಸೊ ನಾನು ಮತ್ತೆ ಬುಕ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ ಕ್ವಾಲಿಟಿ, ಸೊ ವರ್ತ್ ಇದೆ. ನೆಕ್ಸ್ಟ್ ನಾನು ಬಂದು ಫ್ಲವರ್ ಡೆಕೋರೇಷನ್ಗೆ ಸ್ಟ್ಯಾಂಡ್ ಬುಕ್ ಮಾಡಿದ್ದೆ, ಸಿಂಪಲ್ ಒನ್. ಸೊ ಅದು 150ಗೆ 2 ಇತ್ತು. ನಿಮಗೆ 2 ಟೈಪು ಯಾವುದು ನಿಮ್ಗೆ ಈಸಿ ಅನಿಸುತ್ತೆ ಸೊ ಅದು ಯೂಸ್ ಮಾಡ್ಬೋದು. ನಮ್ಮ ಮನೆಯಲ್ಲಿ ಇದರಲ್ಲಿರೋ ಪೀಸಲ್ಲಿ 2ರಲ್ಲಿ ಒಂದು ನಮ್ಮ ಮನೇಲಿ ಆಲ್ರೆಡಿ ಇತ್ತು, ಬಟ್ ಅದು ತುಂಬ ಹಳೇದಾಗಿತ್ತು ಅಂತ ಹೇಳಿ ಹಿಂಗೂ 2 ಕಮ್ಮಿ ಪ್ರೈಸಿಗೆ ಸಿಗ್ತಿದೆ ಅಂತ ಹೇಳ್ಬಿಟ್ಟು 2 ಬುಕ್ ಮಾಡಿದೆ. ಇದು ಫಸ್ಟ್ ಒನ್. ಇದು ನಮ್ಮ ಮನೇಲಿ ಫಸ್ಟ್ ಆಯಿತು, ಬಟ್ ಅದು ಆಲ್ರೆಡಿ ಒಂಥರ ರಸ್ಟ್ ಆ್ಯಂಡ್ ಇದರಲ್ಲಿ 2 ಪೀಸಸ್ ಜಸ್ಟ್ 150ಗೆ ಅವೈಲೇಬಲ್ ಇತ್ತು ಅಂತ ಹೇಳ್ಬಿಟ್ಟು 2 ಬುಕ್ ಮಾಡಿದೆ. ಇದು ಯೂಶ್ವಲಿ ಫ್ಲವರ್ ಡೆಕೋರೇಷನ್ಸ್ಗೆ ಎಲ್ಲರೂ ಮನೇಲಿ ಈ ಥರ ಯೂಸ್ ಮಾಡ್ತಾರೆ. ಇದು ಲಾಸ್ಟ್ 2-3 ಇಯರ್ಸಿಂದ ಈ ಸ್ಟ್ಯಾಂಡ್ ಬಂದಿದೆ ಅನ್ಕೊತೀನಿ. ಇಲ್ಲಿ ಮಾಮೂಲಿ ತೆಂಗಿನಕಾಯಿ ಇದು ಮಾಡಿಬಿಟ್ಟು ಇಲ್ಲಿ ಫ್ಲವರ್ ಡೆಕೋರೇಷನ್ಗೆ ಯೂಸ್ ಮಾಡ್ತಾರೆ. ಆ್ಯಂಡ್ ಇದು 2 ಸೇರಿ ಪ್ರೈಸ್ ಬಂದು 150 ಕಾಂಬೋ ಬರುತ್ತೆ. ಇದ್ರ ಪ್ರೈಸ್ ಬಂದು ಜಸ್ಟ್ 150 ರುಪೀಸ್ ಆಗಿರುತ್ತೆ. ಆ್ಯಂಡ್ ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ಈ ಪ್ರಾಡಕ್ಟ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಸ್ಕ್ರೀನ್ ಬುಕ್ ಮಾಡಿದೆ ಲಾಸ್ಟ್ ವೀಕು. ಇದು ಅಂದರೆ ನಂಗೆ ಸಿಂಪಲ್ ಆಗಿ ಬೇಕಿತ್ತು. ಸೊ ಜಸ್ಟ್ ಬಾಳೆ ಎಲೆ ಜೊತೆಗೆ ಇದು ಈ ಥರ ಫ್ಲವರ್ಸ್ ಇದ್ರೆ ಸಾಕು ಅಂತ ಹೇಳ್ಬಿಟ್ಟು ಮಾಡಿದ್ದು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದ್ರದ್ದು ಫೋಟೋ ಕೂಡ ಇಲ್ಲಿ ಹಾಕಿರ್ತೀನಿ, ಇಲ್ಲಿ ವಿತ್ ಪ್ರೈಸ್ ಎಲ್ಲ ಪ್ರಾಡಕ್ಟ್ ಫೋಟೋ ಇಲ್ಲಿ ಹಾಕಿರ್ತೀನಿ. ಸೊ ಇದು ಕ್ವಾಲಿಟಿ ಚೆನ್ನಾಗಿದೆ, ಪರ್ಚೇಸ್ ಮಾಡಿ. ನಾನು ಇದ್ರ ಮೇಲೆ ಡೆಕೋರೇಷನ್ ಮಾಡೋಕ್ಕೆ ಅಂತೇಳಿ ಈ ಪ್ಲಾಸ್ಟಿಕ್ ಫ್ಲವರ್ಸ್ನ ಬುಕ್ ಮಾಡಿದೆ. ಇದು ಗಣೇಶದು ಆ ಥರ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ ಇದೆ. ನನಗೆ ಇದು ನೆಕ್ಸ್ಟ್ ಬೇರೆ ಎಲ್ಲ ಪೂಜೆಗೂ ಏನು ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಬಾಳೆ ಎಲೆ ಇರೋದನ್ನ ತೊಗೊಂಡೆ. ಸೊ ಅದ್ರ ಮೇಲೆ ಲೈಟಾಗಿದ್ದು ಒಂದು ಈ ಫ್ಲವರ್ಸ್ ಯೂಸ್ ಮಾಡ್ಕೊಂಡು ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದ್ರದ್ದು ಅಂದರೆ ಇನ್ನೂ ಡಿಫ್ರೆಂಟ್ ತೋರಣಾಸು, ಹೂವಿನ ಹಾರದೆಲ್ಲ ಮೀಶೋಲಿ ತುಂಬ ಕಮ್ಮಿ ಪ್ರೈಸಸ್ಗೆ ಅವೈಲೇಬಲ್ ಇದೆ. ಅದು ಮತ್ತು ಸ್ಕ್ರೀನ್ ಕೂಡ ಅಷ್ಟೇ. ಎಲ್ಲಾದ್ರೂ ನಾನು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪರ್ಚೇಸ್ ಮಾಡಿ. ಚೆನ್ನಾಗಿದೆ. ನೀವು ಹೆಂಗೂ ಇವಾಗ ವರಲಕ್ಷ್ಮಿ ಹಬ್ಬಕ್ಕೆ ಇನ್ನೂ ಟೈಮ್ ಇದೆ. ಸೊ ನೀವು ಪರ್ಚೇಸ್ ಮಾಡಿ, ನಿಮಗೆ ಕ್ವಾಲಿಟಿ ಓಕೆ ಆಯಿತು, ಕ್ವಾಲಿಟಿಗೆ ಪ್ರೈಸ್ ಓಕೆ ಆಯಿತು ಅಂದರೆ ಪರ್ಚೇಸ್ ಮಾಡಿ. ಆ್ಯಂಡ್ ವರಲಕ್ಷ್ಮಿ ಹಬ್ಬಕ್ಕೆ ರೆಡಿ ಆಗೋಕ್ಕೆ ಅಂತೇಳಿ ಈ ಥರ ಚಾಂದ್ ಬೆಲಿ ಕೂಡ ತರಿಸಿದ್ದೀನಿ ಹೇರ್ ಸ್ಟೈಲ್ಗೆ. ಇದ್ರದ್ದು ವಿಡಿಯೋ ಮತ್ತು ಇದು ಮುಂಚೆನೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಬೇಕು ಅಂದರೆ ಇವಾಗಲೂ ಹಾಕ್ತೀನಿ. ಇದ್ರ ಪ್ರೈಸ್ ಬಂದು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಈ ಸರನೂ ಅಷ್ಟೇ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಚೆನ್ನಾಗಿದೆ. ಆ್ಯಂಡ್ ಲುಕ್ ವೈಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಈ ಪ್ರಾಡಕ್ಟ್ಸ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆನ್ನಾಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೇನಾದರೂ ಹೊಸದಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬರ್ಸ್ ರೀಚ್ ಆಗಬೇಕು, ಯಾವ ಥರ ಕಂಟೆಂಟ್ಸು ಕ್ಲಿಕ್ ಆಗುತ್ತೆ ಆ್ಯಂಡ್ ವಾಚ್ ಟೈಮ್ ಹೇಗೆ ಬೇಗ ಕಂಪ್ಲೀಟ್ ಮಾಡ್ಕೊಬೇಕು, ಈ ಥರ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಕಂಪ್ಲೀಟ್ ಡೀಟೇಲ್ಡ್ ಆಗಿರುತ್ತೆ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.